ನಿನ್ನ ಮಾತನ್ನು ಕೇಳಿದಾಗ ಅಳಬೇಕು, ವಿಷಾದ ವ್ಯಕ್ತಪಡಿಸಬೇಕು, ನಗಬೇಕು ಎನ್ನುವುದು ಅರ್ಥ ಆಗುತ್ತಿಲ್ಲ. ಅಣ್ಣ ತಮ್ಮಂದಿರು ಸಹೋದರತೆಯಿಂದ ಜೀವಿಸುವುದಕ್ಕೆ ಬದಲಾಗಿ ಅಧಿಕಾರಕ್ಕಾಗಿ, ಭೂಮಿಗಾಗಿ ಹೋರಾಡುವ, ಧರ್ಮ ಸಂಕಟವನ್ನು ನೋಡುವ ದುರ್ದಶೆ ಈ ಭೀಷ್ಮನಿಗೆ ಒದಗಿದೆ. ದೀರ್ಘಾವಧಿ ಜೀವನದಲ್ಲಿ ಕುರುಪಾಂಡವರ ಏಳಿಗೆಯನ್ನು ಬಯಸಿದವ ನಾನು. ಹಸ್ತಿನಾವತಿಯ ಗುರುಕುಲದ ಸಿಂಹಾಸನದ ರಕ್ಷಣೆಗಾಗಿ ನನ್ನ ಈ ಜೀವನವನ್ನೇ ಮುಡಿಪಾಗಿಟ್ಟವ ನಾನು. ನನ್ನ ಈ ಇಡೀ ವಯಸ್ಸಿನ 850 ವರ್ಷಕ್ಕೂ ಮಿಕ್ಕಿದ ಜೀವನದಲ್ಲಿ ಮೊಮ್ಮಕ್ಕಳು ತಮ್ಮಲ್ಲೇ ಅಧಿಕಾರಕ್ಕಾಗಿ, ಮಣ್ಣಿಗಾಗಿ ಹೋರಾಡುವ ಘಟನೆಗಳಿಗೆ ನಾನು ಸಾಕ್ಷಿಯಾಗಬೇಕಾದೀತಲ್ಲ ಎಂಬ ವಿಷಾದವೂ ಇದೆ ಮಗನೇ. ಗಿಡವಾಗಿ ಬಗ್ಗದ್ದು, ಮರವಾಗಿ ಬಗ್ಗೀತೆ, ನಿನ್ನ ಪಾಲಿಗೆ ಸತ್ಯವಾಯಿತು. ಹುಟ್ಟಿನಿಂದಲೇ ನಾನು ನನ್ನದು ಎಂಬ ಛಲದಿಂದಲೇ ಮುಂದುವರಿದವ ನೀನು. ಛಲದಂಕ ನೀನಾಗುವುದಾಗಿದ್ದರೂ ನಿರ್ಮಲ ಚಿತ್ತನಾದ ಧರ್ಮರಾಯನ ಬಗ್ಗೆ ಯೋಚಿಸು. ಹಾಗೆ ಸಮಗ್ರ ಹಸ್ತಿನಾವತಿಯ ಹಿತ ಚಿಂತನೆಯನ್ನು ನೀನು ಮಾಡು. ಚಂದ್ರವಂಶದಲ್ಲಿ ಮಣ್ಣಿಗಾಗಿ ಹೋರಾಡಿದವರುಂಟೆ ಕುಮಾರ. ಅಧಿಕಾರಕ್ಕಾಗಿ ನೀನು ಪಾಂಡವರು ಅವಧಿ ಅಜ್ಞಾತವನ್ನು ಪೂರೈಸಲಿಲ್ಲ ಅಂತ ವಾದಿಸಬಹುದು. ಆದರೆ ಆತ್ಮಸಾಕ್ಷಿಯನ್ನೊಮ್ಮೆ ಮುಂದಿಟ್ಟುಕೊಂಡು ಆಲೋಚನೆ ಮಾಡು. ನೀನು ದುರವೀಳ್ಯವನ್ನಿಟ್ಟದ್ದು ಕೃಷ್ಣನಲ್ಲಿ. ಆ ಕೃಷ್ಣ ಯಾರು ಅಂತ ಆಲೋಚಿಸಿದೆಯಾ? ಆದಿನಾರಾಯಣನೇ ಭೂಮಿಯ ಅಧರ್ಮವನ್ನು ಹೊಗಲಾಡಿಸುವುದಕ್ಕೆ, ಧರ್ಮ ಸಂರಕ್ಷಣೆಗಾಗಿ ಕೃಷ್ಣಾಭಿಧಾನದಿಂದ ಅವತರಿಸಿದ್ದಾನೆ. ಕೃಷ್ಣಸ್ತು ಭಗವತ್ಸ್ವಯಂ. ಪಾಂಡವ ಪ್ರತಿಷ್ಠಾಪನಾಚಾರ್ಯನಾಗಿ, ಸಂಬಂಧದಲ್ಲಿ ಭಾವ ಎಂಬುದಕ್ಕಿಂತಲೂ ಜಗದ ದೇವನಾಗಿ, ಧರ್ಮ ಸಂಸ್ಥಾಪನಾರ್ಥವಾಗಿ ಈ ಲೋಕದಲ್ಲಿ ಅವತರಿಸಿದ್ದಾನೆ. ನೀನು ಆಗ ಹೇಳಿದೆ ಮಗ, ಪಾಂಡವ ಹಿತಾಯತ ಅಂತ. ಹಾಗಲ್ಲ ಮಗನೇ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗಿ ಎಂದು ಆ ಭಗವಂತನೇ ಗೋರೂಪದಿಂದಿರುವ ಈ ಭೂಮಿಯ ದುಷ್ಟ ಕ್ಷತ್ರಿಯರ ಮರ್ದನಕ್ಕಾಗಿ ಅವತರಿಸಿದ್ದಾನೆ. ಪಾಂಡವರನ್ನು ಕೈಯಾಯುಧವಾಗಿ ಬಳಸಿಕೊಂಡಿದ್ದಾನೆ ಮಗನೇ. ನೀನು ನಿನ್ನ ಹಠವನ್ನು ಬಿಡಬೇಕು. ನಿನ್ನ ಹಿತಕ್ಕಿಂತ ಸಮಗ್ರ ಈ ಲೋಕದ ಹಿತವನ್ನು ಆಲೋಚನೆ ಮಾಡು. ಸಹೋದರತೆಯನ್ನು ಬೆಳಗಿಸುವುದಕ್ಕೆ ಇನ್ನಾದರೂ ಮಗನೇ ನೀನು ಅವರಲ್ಲಿ ಸಂಧಾನವನ್ನು ಮಾಡಬೇಕು. ಪಾಂಡವರೇ ಪ್ರಕಟರಾಗಿದ್ದಾರೆ, ಯುದ್ಧಕ್ಕೆ ಬಂದಿದ್ದಾರೆ ಅಂತ ಆಲೋಚನೆ ಮಾಡಿ ಹೇಳಿದ್ದೀಯಲ್ಲ. ನೀನೇ ಅಲ್ವೇ ದುರವೀಳ್ಯವನ್ನಿತ್ತದ್ದು. ದುರವೀಳ್ಯವನ್ನಿತ್ತಾಗ ನಿನ್ನಂತೆ ಕ್ಷತ್ರಿಯರಾದ ಪಾಂಡವರು ಯುದ್ಧಕ್ಕೆ ನೀನು ಆಹ್ವಾನವಿತ್ತರೆ ಇನ್ನೆಲ್ಲಿಗೆ ಹೋಗುತ್ತಾರೆ ಹೇಳು? ಲೋಕದ ಹಿತಕ್ಕಿಂತ ಸ್ವಹಿತ ಮುಖ್ಯವಾಗಬಾರದು. ಶ್ರೀಮನ್ನಾರಾಯಣನೇ ಈ ಲೋಕದ ವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಪಾಂಡವರ ಮೂಲಕವಾಗಿ ಪ್ರಯತ್ನಿಸುತ್ತಾರೆ ಅಂತಾದರೆ ನೀನು ನಿನ್ನ ಬಾಹುಬಲವನ್ನು, ಕ್ಷತ್ರಿಯ ಬಲವನ್ನೋ ನಂಬಿದರೆ ಎಲ್ಲಿಂದ ವಿಜಯ ಪ್ರಾಪ್ತಿಯಾಗ್ತದೆ? ಆದ ಕಾರಣ ಸಹೋದರ್ಯತೆಯನ್ನೇ ಮುಂದಿಟ್ಟು ಪಾಂಡವರನ್ನು ಒಡಗೂಡಿ ಬದುಕಬೇಕೆಂಬುದು ನನ್ನ ಉದ್ದೇಶವಾಗಿದೆ.